ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಏನಂತ ಇವ್ರವ್ರು ನಮ್ಮ ಅಣ್ಣ ಆಗ್ಬೇಕು ಇವ್ರು. ಹಲೋ ಅಣ್ಣ, ಹಲೋ, ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಯಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಹಾ, ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಡಿ. ಹಲೋ, ನಿಲ್ಲಿಸ್ತೀನಿ. ನಿಲ್ಸು. ನಿಲ್ಲಿಸಿ. ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಯೋ ಕೇಳ್ಸಲ್ಲ? ಸ್ವಾಮಿ ಕರೆನ್ಸಿನೇ ಬಂದಿಲ್ಲ ಸ್ವಾಮಿ, ಬೆಳಿಗ್ಗೆ ಕೊಟ್ಟೋದು ಕಾಸು. ಯೋ ಹಲೋ, ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ನೀನ್ ಕರೆನ್ಸಿಗೆ ನಾನು ಎಕಡ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಲೋ ಹೇಳಿ. ನಾನು ಮನೋಜ್ ಮಾತಾಡ್ತಾ ಇರೋದು. ಮಾಸು ಮಾಸ ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ, ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್, ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ, ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನು ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ಮ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರೇ ಅವ್ರಿಗೆ? ಇಲ್ಲ ಸರ್, ನಾವು ಮೊದಲನೇ ಯಜಮಾನ್ರಿಲ್ಲ, ಎರಡನೇ ಯಜಮಾನ್ರಿಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ, ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ಮ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ಮ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ಕೊತೀವಿ ರೇ. ನೀವು ಆ ತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತು ಏನೋ ಅವಾಗ ಅಟಾಚೂರಿ ಆಗೋಯ್ತು. ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಲ್ಲಿ ಯಾರ್ಯಾರ್ತಾವಲ್ಲ ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟವ್ರೆ ಅಂತ ಅವ್ರ ಮನಸ್ಸು ಅಪ್ಪ ಅಮ್ಬಿಟ್ಟವ್ರು ಮಾತಾಡೋ ಮಾತಾಡ್ತಾರೆ. ಅದು ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬೇಡ್ರಿ. ನಮ್ಗೆ ತಲೆ ಕೆಡಕ್ಬೇಡ್ರಿ, ನಾವೆಲ್ಲ ಹೊರಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ, ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ. ಅದಕ್ಕೆ ನಾನು ಹೇಳ್ತೀನಿ ಗೊತ್ತಾ, ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ, ನಾನು ನಮ್ಮ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲ ದೇವಸ್ಥಾನದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದುವೆ ಆಗ್ತೀವಿ. ನೀವು ಕ್ಲೀನಾಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡುಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಕೂಲಿ ಕೊಟ್ಟು ಮಾಡ್ತೇನೆ, ಚಾಟಕ್ ಮಾಡೋಣ, ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಅನ್ನೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಕೈಕೊಳಕ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಮದುವೆ ಮಾಡ್ಕೊ. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ತಗೊಂಬಂದು ಹಾಕೊಡ್ತಾರೆ. ನಿಮ್ಗೆ ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂತದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ. ಅವ್ರ ಇರ್ತಾವ 10 ರೂಪಾಯಿ ಐಕಂತ ಇದು ಎಂತದ
ಈ ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು ಅವ ನಮ್ಮ ಒಂದೇ ಮಾತು ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸೆ ಹಾಕೇನ್ರಿ ಏಯ್ ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಹಲೋ ಯಾರೋ ಇವ್ರು ನಾನು ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಮೂವ್ ಮಾಡಿದ್ರಂತೆ ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೋಬೇಕಂತೆ. ಹಲೋ ಆ ನಂದು ಏನ ಮತ್ತೆ ಅದು ಎಲ್ಲ ಕುಂದಿಟ್ಟು ಮಾಡ್ಕೊಡ್ಬೇಕಂತೆ. ಹಲೋ ನಮ್ಮ ಮೆಟ್ಟಾಗಿ ಅಲ್ವಾ ಏಯ್ ಸಾಮಾನ್ಯರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವ್ಳು ಯಾರು ಲೆಕ್ಕ ಹಾಕಿ ನೋಡ್ರಿ. ಹಲೋ ತರ್ಲಿಕ್ಕೆ ಹೊತ್ತಿನ ಮೇಲೆ ಕುಡಿದು ಬಿಡ್ತಾವೆ ಇನ್ನೇನು ಯಾರು ತಲೆ ತಿರ್ಬೇಕು ಹೋಗೋದು ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡ್ರಿ ಅದು ಮುಣಿಗೆ ಹೋಗ್ಬೇಕು ನನಗ. ಹಲೋ ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗೆ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿನೇ ನಮ್ದು ನೋಡ್ರಿ ನೋಡ್ಕೊಳ್ರಿ ಯಾರ ಅಪ್ಪ ಮುಟ್ಟಿದಾಡ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬೋದು ಏನ ಏನೇನ್ ಮಾಡ್ಕೊಬೇಕಾದ ನಮ್ಗೆ ಯಾಕೆ ಮಾಡ್ತೀಯ ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ ಸಂಬಂಧಿಕರಲ್ಲ ಆಡುವಲ್ಲ ಸ್ವಾಮಿ. ಹಲೋ ಸುಳ್ಳಕ್ಕೆ ತಲೆ ಕೆಡ್ಸಿರ್ತಾರೆ ನೋಡು ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟಿದ್ದೀನಿ. ಹಲೋ ಹೆಂಗೇನ ಮಾಡ್ತಾವ್ರಿ ಹಲೋ ಎಲ್ಲೆಲ್ಲಿ ಬಂದಿರೋದು ಅಣ್ಣ ಎಲ್ಲಿದ್ದೀಣ? ನಾನೀಗ ಮುದ್ದೇರಿಗೆ ಬಂದೆ. ಇದು ಪಟ್ಟ ಎಷ್ಟು ಗಂಟೆಗೆ? ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ್ಟ ಕೇಳಕ್ ಬರ್ಬೇಕಣ್ಣ. ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಅದಕ್ಕೆ ಪಟ್ಟ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದೆ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ್ಟ ಕೇಳಕ್ ಬೇಕಾಗಿತ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತ ಇದ್ದು. ರಾತ್ರಿ 12:30 ಹೊಲ್ಟಿದ್ದು. ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರ್ಲಿಲ್ಲ. 12 ಗಂಟೆಗೆ ಬಿಸಿಲು ಬಂದಿತ್ತು. ರಾತ್ರಿ 12:30 ಅಲ್ಲೇ 12:30 ಅಲ್ವನಕ? 12:30 ಬಿಸಿಲು ಬಂತು. ಆ ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾವ ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮ ಅಪ್ಪ ಈಗ ಹೋಗ್ ಕೇಳ್ಕೊಂಬ, ಹೋಗ್ ಬರೋಣ. ಪಟ್ಟ ಎಷ್ಟು ಗಂಟೆ ದೇವ್ರ ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಹೇಳು? ನನಗೆ 12:30 ಬಿಸಿಲು ಬಂದಿತ್ತ. ರಾತ್ರಿ ಕೇಳೋಣ, ಈಗಲ್ಲ. ಈಗ ಅಡಿಸ್ಕಣ ಅಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚಳಿ ಹೊಡಿತಾ ಇತ್ತು. ರಾತ್ರಿ ಬಿಸಿಲು ಹತ್ತಿತ್ತು. ರಾತ್ರಿ 12:30 ಬರೋಣ. ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ನನ್ನ ದೇವ್ರು ಬಂದಿತ್ತ. ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಒಂದು ಬರೋಣ ಅಂತ. ಬಿಸಿಲು ಬಂತಲ್ಲ ಅಷ್ಟೊಂದು ಸುಮ್ಮನಾದ ಇಲ್ಲ. ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ದಾರ ಹಿಂಗ್ ನನಗೆ ಪಟ್ಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗೆ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ದು? ಅವ್ನ್ ಕೇಶವ. ಇದು ಈಗ ಗ್ಲೂಕೋಸ್ ಬಂದಿದ್ವಿ. ಗ್ಲೂಕೋಸ್ ಖರ್ಚು ಎಂದು ಮಾತಿರೋದು ಬರ್ಕೊಟ್ಟವ್ರೆ. ಯಾಕಪ್ಪ ಏನಾಯ್ತಪ್ಪ? ಅದು ಬೇಬಿ ಇದು ಮೈ ಹೊಡ್ತಾ ಜ್ವರ, ತಲೆನೋವು, ಕೆಮ್ಮು. 2 ಗ್ಲೂಕೋಸ್ ಹಾಕಿ ಒಂದು ಮಾತಿರೋದು ಬರ್ಕೊಟ್ಟವ್ರೆ. ರೆಸ್ಟ್ ಆಗ ಅಂತ ಹೇಳೋದು. ಯಾವ ಆಸ್ಪತ್ರೆ ಇಲ್ಲಪ್ಪ? ಜೀವ ಕ್ಲಿನಿಕ್ ಅಂತ ಇದು. ಅಲ್ಲ ನಾನು ಪೂಜೆ ಮಾಡಿದ ಮೇಲೆ ನಿನ್ಗೇನು ಒಳ್ಳೇದ ಕಾಣ್ಲಿಲ್ವಾ? ಇಲ್ಲ ಸ್ವಾಮಿ, ಏನು ಕಂಡಿಲ್ಲ. ಬೇಗ ಅದು ಅಂತಲ್ಲ ಅಷ್ಟೇ. ಈಗ ನಿಂಬೆಹಣ್ಣು ಮೊಟ್ಟೆ ಎಲ್ಲ ಹೊಡೆದೆ ತಾನೆ ನೀನು ಮನೆ ಹತ್ರ? ಎಲ್ಲ ಮಾಡಿದೆ. ಬೇದಿ ಜಾಸ್ತಿ ಆಯ್ತು. ಬೇದಿ ಜಾಸ್ತಿ ಆಯ್ತಾ? ದೀಪ ದೀಪ ಹಚ್ಚಿರ್ತೀವಲ್ಲಪ್ಪ, ದೀಪ ಅದು ಜೋರಾಗಿ ಉರಿತು ಅಂದ್ರೆ ಏನ್ ಕೇಳು?
ಮತ್ತೀಗ ಹಂಗೆ ಬೇದಿ ಜಾಸ್ತಿ ಆಯ್ತು ಅಂದ್ರೆ ನಿಂತೋಗಕ್ಕೆ, ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ? ಈಗ ನಿನ್ಗೆ ಬೇದಿ ಏನ್ ಕೇಳಿ ಜಾಸ್ತಿ ಆಯ್ತು? ದೀಪ ಉರಿಯ ಜಾಸ್ತಿ. ದೀಪ ಜಾಸ್ತಿ ಉರಿದಾಗ ಆರೋಗ್ಯತೆ, ಹಾ ಬೇದಿ ನಿಂಗೆ ಜಾಸ್ತಿ ಆದಾಗ ಏನಾಗುತ್ತೆ? ನಿಂತೋಗುತ್ತೆ ಅಲ್ವಾ? ಹಾ ಅಲ್ವನೋ? ಹಾ ಈಗ ಮಾತ್ರೆ. ಹ ಹಲೋ 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 ಏನಪ್ಪ ನಾವು ಮಾತಾಡ್ತಾ ಇದೀವಿ, ನೀನೆಲ್ಲ ಮಾತಾಡ್ತಾ ಇದೀಯಾ? ಅಣ್ಣ ಓ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಇಲ್ಲ ಇನ್ನೂ ತಿಂಡಿಲ್ಲ. ಒಂದೇ ಸಲ ಕೋಳಿ ತಾಂತ ಇದೀವಿ, ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ, ತರಕಾರಿ ವ್ಯಾಪಾರ, ಒಂಚೂರು ಅಂಗಡಿ ಐತೆ. ಹಾ ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ, ನಾವು ಗುಲ್ಬರ್ಗದ ಕಡೆಯವರು. ಏನ್ ರೆಕಾರ್ಡು? ನಾನ್ ಯಾವ ಆಡಾಡನ್ರಿ? ಕೊರೋನಾ ಬಂದ್ ಕುಂತೈತಿ, ಯಾವ ಆಡಾಡಕ್ ಹೋಗಣ? ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು, ನರಸಿಂಹರಾಜುದು, ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ, ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ ಒಂದ್ 150 ಜನ ಅವ್ರು ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ, ನಿಮಗ್ ಫೋನ್ ಮಾಡ್ದು ಓ ಅಣ್ಣ, ಅದಕ್ಕೆ ಮಾತಾಡ್ಸ್ಬೇಕು ಅಂತ ಮಾಡ್ದಣ್ಣ. ತಪ್ಪಾಯ್ತಾ ಅಣ್ಣ? ಏನಾನ ಮಾಡಿದ್ದು ಬೇಜಾರಾಯ್ತಾ? ತಪ್ಪಾಯ್ತಲ್ಲ ರೀ. ಅದೇನ್ರಿ ಅಷ್ಟೊಂದ್ ನಕ್ಬಿಟ್ರೆ ನಾವ್ ಹೆಂಗ್ ತಿಳ್ಕೊಳ್ಳೋಣ? ನೀವು ಒಬ್ಬೊಬ್ರು ನಗ್ತಾನೆ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತೈತಿ. ನಮ್ಮೂರ ಬುಗುನಳ್ಳಿಗೆ ಇದು ಲಕ್ಷ್ಮಿ, ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ? ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡು ಹಂಗೆ ನಿಗಿರ್ಕೊಂಡು ಹಿಂಗೆ. ನಾನು ಜಾಸ್ತಿ ನಗಕ್ ಹೋಗ್ಬೇಡಿ. ಬಾಡಿ ಒಳಗೇನ ತೊಂದ್ರೆ ಇದ್ರೆ ಅಣ್ಣ ನಾವು ನಿಗದ್ ಕಣದಿರ್ಲಿ, ನೀವು ನಿಗ್ರಕಂಬಿಟ್ರೆ ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವು ನಿಗ್ರಕಂಬಿಟ್ಟಿರ ಕಣ ಯಾವಾಗ ನಾವು ಇಲ್ಲ. ನೀವು ಹಂಗೆ ಮಾತಾಡಕ್ ಹೋಗ್ಬೇಡ್ರಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತ ಅಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದಾವೆ. ಅಣ್ಣ ನಾವು ಅದೇ ಮದ್ವೆ ಆಗಿದೆ. ದೊಡ್ಡವ್ರು, ನೀವು ಚಿಕ್ಕವ್ರ ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವರು ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 43. ಹೌದಾ? ಅಕ್ಕವ್ರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಒಳ್ಳೇದಣ್ಣ. ಜೀವನದಲ್ಲಿ ಚೆನ್ನಾಗಿದ್ದೀರಣ್ಣ? ಓ ಚೆನ್ನಾಗಿತ್ತು. ಇದು ನಿಮ್ ಮಕ್ಳು ಎಷ್ಟ್ ಜನ ನಿಮ್ಗೆ? ನಿಮ್ಗೆ ಎಷ್ಟ್ ಜನ ಮಕ್ಳು ಒಂದೇ? ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟ್ ಜನ? ಅಯ್ಯೋ ನಮ್ಗೆ 2 ಜನ. ನನಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತವು? ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವ ಆಗೋದು, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಎಷ್ಟ್ ಜನ ಮಕ್ಕಳಣ್ಣ ಈಗ? ನಮಗೂ ನಮ್ಮ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ನಮ್ಮ ಹೆಂಗಸ್ರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಈ ಬಣ್ಣ ಏನೋ ಸರಿಯಾಗಿ ಮರ್ತಾಗಂಗೆ ಹೇಳ್ತಿಲ್ಲಪ್ಪ ಅಣ್ಣ. ಹಲೋ ಹಲೋ ಅಣ್ಣ, ಈಗ ನಿಮ್ಗೆ ಎಷ್ಟ್ ಜನ ಮಕ್ಳು? ನನ್ಗೊಂದು ಹೆಣ್ಣು ಒಂದ್ ಗಂಡು. ಮತ್ತೆ ನಿಮ್ ಹೆಂಗಸ್ರಿಗೆ? ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿದೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರು ಹೇಳಿ? ಗುರುಭ್ಯೋ ನಮಃ. ಸ್ವಾಮಿಗಳು. ಒಳ್ಳೆ ಸರ್. ಇದು ಇವರು ನಮ್ಮ ಮಾವರೇನ ಮಾಡಿದ್ರೇನೋ ಅಂತ ಫೋನ್ ಮಾಡಿದೆ ಸರ್. ಮೊದಲನೇ ಮಂಗಳಾರತಿ ಆಯ್ತು, ಮಹಾಮಂಗಳಾರತಿ ಆಯ್ತು, ಬೆಳಗ್ಗೆ ಪೂಜೆ ಆಯ್ತು ಸರ್. ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದ್ದೀವಿ. ಸಿದ್ಧಿ? ಈಗ ಬೆಳಗ್ಗೆ ಆಯ್ತು, ಬೆಳಗ್ಗೆ ಪೂಜೆ 5 ಗಂಟೆಗೆ ಆಯ್ತು. ಈಗ ಎಲ್ಲ ಅದೇ ಯಾವ್ದೋ ಒಂದು ಶತ್ರು ಸಂಹಾರ ಅಂತ ಇದೆ. ಶತ್ರು ಸಂಹಾರ ಪೂಜೆ ಇದೆ.
ಶತ್ರುಸಮ್ಮ ಮಹಿಷಾಸುರ ಮರ್ದಿನಿ. ಶತ್ರುಸಮ್ಮ ಇದು ಸಂಹಾರ ಅಂದ್ರೆ ಅದೇ ಸಾಯಕದಲ್ವ್ರ? ಪೂಜೆ ಇದೆ, ಅದಕ್ಕೆ ನೆನ್ನೆ ನಿನ್ನ ಹತ್ರ ಹೆಸರು ತಂದಿದ್ದು. ಅದೇ ಹೇಳ್ದಲ್ಲ ಯಾರ್ಯಾರು ನಿಮ್ಮ ಹೆಂಡತಿ ಹೆಸರೆಲ್ಲ. ಬಿಡಿ ಸ್ವಾಮಿ, ಏನೋ ಅವ್ರು ಮಾಡಿದ್ದವ್ರ ಪಾಪಕ್ಕೆ ಹೋಗ್ಲಿ, ನಾವ್ಯಾಕೆ ಮಾತ್ರ ಇದು ಮಾಡಿಸಿ ಕೆಟ್ಟರಾಗಣ ಅಂತ ನಾನು. ನೀನು ಗಂಟೆಗೂ ನಾನು ಮಾತಾಡ್ತೀನಿ, ನೀನು ಏನೋ ಹಿಂಗ್ ಮಾಡ್ದ ಅನ್ನೋದೊಂದು ಕೆಟ್ಟ ಹೆಸರಾಗುತ್ತೆ ಅಂತ ನಾನು ಅಷ್ಟೇ ಸ್ವಾಮಿ. ಅಲ್ಲ, ನಾನು ಹೇಳ್ತಿರೋದೇನು ಗೊತ್ತಾ, ನೀನು ಗಂಟೆಗೂ ನಾನು ಮಾತಾಡ್ತೀಯಲ್ಲ, ಯಾಕೆ? ಹಿಂಗೆ ಮಾಡ್ಸಿರುವಂತ ಕೆಟ್ಟ ಹೆಸರು ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ. ನೀನು ಮಾಡ್ಸಿದ್ದು ಅಂತ ಏನು ಗೊತ್ತಾಗಲ್ಲ ಬಿಡು. ಈಗ ಹಲೋ 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 ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ದೀಯ ಹುಚ್ಚಮ್ಮ, ವಿಶಾಲಮ್ಮ, ಸಿದ್ದಪ್ಪ, ಮಂಜುನಾಥ, ಬಸವರಾಜು ಅಂತ ಎಲ್ಲ. ಸಿದ್ದಪ್ಪ ಅಲ್ಲ, ಸಿದ್ದಮ್ಮ. ಸಿದ್ದಮ್ಮ ತಾಯಿ ಅಲ್ಲ, ಹುಚ್ಚಮ್ಮ. ನಿಮ್ಮ ತಾಯಿ ಹೆಸರು ಸಿದ್ದಮ್ಮ, ಅವ್ರ ತಾಯಿ ಹೆಸರು ಹುಚ್ಚಮ್ಮ. ನಾನು ಅದನ್ನೇ ಹೇಳಿದ್ದು, ಸಿದ್ದಲಿಂಗಯ್ಯ. ಅದನ್ನೇ ಬರ್ದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಕ್ಕೆ ಅವರು ಏನು ನೋಡೋಣ, ಅವರು ಪಾಪ ಕರ್ಮ ಏನೇನು ಮಾಡಿರ್ತಾರೋ ಅವ್ರ ತೊಂದರೆ ಆಗುತ್ತೆ ಅದು. ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬ ಹಿಂಸೆ ಆಗಿದೆ ಅಲ್ವಾ ನಿನಗೆ, ಅದಕ್ಕೆ ಅವರ ಪ್ರಾಣನೇ ಇರಬಾರ್ದು ಅಂತ ನಾನು. ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡ್ಯಾಕೋದು ಮುರಿಯಾಕೋದು. ರಾತ್ರಿ ಅಲ್ಲೇ ಮೊಬೈಲ್ ಸ್ವಿಚ್ ಹಾಕಕ್ ಮಾಡಿದ್ರು. ಯಾಕೆ ಹಿಂಗ್ ಮಾತ್ರ ಇದು ನೋಡ್ಯಾಗ ಹಿಂಗೆ ಒಂದೇ ಸಲ ಬಬಗ್ ಅಂತ ಇದು ಆನೆ ಪಟಾಕಿ ಹೊಡೆದಂಗೆ. ಏನಂತ ಈಗ ಏನಂತೆ ಈ ಟೈಪ್ ಐತ್ರಿ, ಗಾಡಿ ತೆಗಿ ಬಾ ಅಂತ ಆಯ್ತು, ಒಂದ್ 2 ನಿಮಿಷ ಮಾತಾಡು. ಅದಕ್ಕೆ ಈಗ ನಾನು ಹೇಳ್ತಿರೋದೇನು ಗೊತ್ತಾ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು. ನಿನ್ನ ಹೆಂಡತಿಗೆ ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂತ ಜ್ಞಾನನೇ ಇರಬಾರ್ದು. ಆ ಥರ ಮಾಡಿ ನಿನಗೆ ನೀನು ಯುವಕ ಅಲ್ವನೇ, ನೀನು ಇನ್ನೂ ಎಷ್ಟೇ ವಯಸ್ಸು ನಿನಗೆ? ಯುವಕ ಅದೇ ಎಷ್ಟು ವಯಸ್ಸು? ನಂಗೊಂದು 43-44 ಆಗಿರ್ಬೋದು. ಇನ್ನು 50 ವರ್ಷನೂ ಆಗಿಲ್ಲ. ಆಗಿಲ್ಲ. ಎಂಜಾಯ್ ಮಾಡು ಜೀವನದಲ್ಲಿ. ಇಲ್ಲ, ಒಳ್ಳೊಳ್ಳೆದೇ ಊಟ ಮಾಡ್ತೀವಿ. ಆಮೇಲೆ ಇದು ಹರ್ಬಲ್ ಲೈಫ್ಗೆಲ್ಲ ಹೋಗ್ತೀವಿ. ಅಲ್ಲ, ಎಂಜಾಯ್ ಅಂದ್ರೆ ಅದಲ್ಲ, ಆ ಥರ. ಇದು ಲಕ್ಕ ಲಕ್ಕ ಬೂಮ್ ಚಲ್ಲಕ್ಕಲ್ಲ ಧೂಮ್ ಚಲ್ಲಕ್ಕರಿ ಮೀನು ಆ ಥರ ಎಂಜಾಯ್ ಮಾಡು. ಮಂತ್ರ ಅಲ್ಲ, ದಿನ ಹಂಗ ಹೇಳ್ಬೇಕಂತ ಕೇಳಿದೆ. ಅಲ್ಲ ಅಲ್ಲ ಅಲ್ಲ, ನೀನು ನಿಮ್ಮ ಮನೆಯಲ್ಲಿ ನಿನಗೆ ಸುಖ ಇಲ್ವಲ್ಲ? ಸುಖ ಇಲ್ಲ ಸ್ವಾಮಿ. ಸುಖ ಐತಾ? ಸುಖ ಇಲ್ಲ. ಈಗ ನೋಡು, ಈಗ ಚಳಿಗಾಲ ಬೇರೆ, ಹೆಂಗ್ ಮನೆ ಕಂತೀಯ? ಒಬ್ನೇ ರಗ್ಗೋತ್ಕೊಂಡು ಅದು ಒಬ್ನೇ ಮನೆ ಕಂತೀಯ? ಓದ್ಕೊಂಡು ತಲೆದಿಮ್ಮಕ್ಕೆ ಮನೆ ಕಂತೀವಿ. ಕೆಳಗೆ ನೂಗ್ತಾರೆ. ಯಾಕೆ? ಇದು ಮಕ್ಳು ಮರಿ ಇದಾವೆ ಅಂತ ನೂಗ್ತಾರೆ. ಒಂದ್ಸಲ ಭುಜ ಕೀಲು ಗೇಟ ಐತಿ. ಯಾರಿಗೆ? ನನಗೆ. ಯಾಕೆ? ಕೆಳಗೆ ಬಿದ್ದು. ಈಗ ಮತ್ತೀಗ ಆ ಸುಖನೇ ಇಲ್ಲ ನಿನಗೆ? ಇಲ್ಲ, ಊಟ ಮಾಡ್ತೀನಿ. ಊಟ ಮಾಡ್ತೀನಿ ಅದ್ ಬಿಡು. ಹಲೋ ಹಲೋ, ಈಗ ಮತ್ತೀಗ ನೀನ್ ಗಂಡಸ ಅಲ್ವಾ ನಿನಗೆ? ಗಂಡ್ಸು ಪ್ಯಾಂಟು ಶರ್ಟ್ ಇಕ್ಕಂತೀವಿ. ಆಮೇಲೆ ವಾರಕ್ಕೆ 2 ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ. ನೀನು ತರ್ಲೆ ಕ್ವಶನ್ಗಳೆಲ್ಲ ಕೊಡಬೇಡ ನೀನು ನನಗೆ, ಆಯ್ತು ಆಯ್ತಾ? ಈಗ ನಿನಗೆ ಗಂಡಸಲ್ವಾ, ನಿನ್ನ ಹೆಂಗಸರು ಹತ್ರಕ್ಕೆ ಸೇರ್ಸಲ್ವಲ್ಲ, ಮತ್ತೆ ಏನು ಮಾಡ್ತೀಯ ನೀನು ಅದಕ್ಕೆ? ನಿಜ ಹೇಳ್ಬೇಕು. ಇದನ್ನ ಮಗ ವಾಟರ್ ಕ್ಯಾನ್ ಇದನ್ನ ಹಾಲ್ ತರಕ್ಕೆ. ಹಲೋ ಸ್ವಾಮಿ, ನಾನು ಹೇಳ್ತಿರೋದೇನೇ ನಿನಗೆ, ಈ ಚಳಿಗಾಲದಾಗ ಏನು ಮಾಡ್ತೀಯ ಮತ್ತೆ ಈಗ ನೀನು? ಚಳಿಗಾಲದಾಗ ಜರ್ಕಿನ್ ಇಕ್ಕಂತೀನಿ, ಸ್ವೆಟ್ರು, ಆಮೇಲೆ ಟೋಪಿ ಇಕ್ಕಂತೀನಿ, ಉಲ್ಲನ್ ಟೋಪಿ. ಈ ರಾತ್ರಿ ನಮ್ಮನೆಯವರು ಇದು ಅವರು ರಗ್ ಹೊತ್ಕೊಂಡು ತಲೆದಿಮ್ಮ ಹಾಕೊಂಡು ರಗ್ ಹೊತ್ಕೊಂಡು
ಆಮೇಲೆ ಕಿವಿಗೆ ಎಂತದು ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ, ಹ್ಞೂ ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ ಆ ತರ ಕಟ್ಟಿಗೆ ಅಂತಾರ ಸ್ವಾಮಿ. ನೀನೇನು ಮಾಡ್ಕೊಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ? ವ್ಯವಸ್ಥೆಗೆ ಚಿರ್ಕಾದಾಗ ತಲೆ ಎಡೆಗೆ ಕುಡಿಯೋ ನೀರು ಇಕ್ಕೊಂಡಿರ್ತೀನಿ, ತಣ್ಣೀರು ಕುಡಿದು ತಿರ್ಗಾ ಮನಿಕಂಡು ರಿಸರ್ಚ್ ಮಾಡಿ ಮನಿಕಂತೀನಿ. ಅಲ್ಲ ನಿನ್ಗೆ ಬೇರೆ ಏನು ಕಾಮಪುರಾಣ ಏನು ಗೊತ್ತಿಗೋದು ಬೇಡವಾ ನಿಂಗೆ? ಈ ಏನೋ ಮರ್ತೋಯ್ತಿಲ್ಲ, ಅಲ್ಲೇ ಇವ್ರು ಬಂದ್ರು. ಹಲೋ ಹಲೋ, ಮತ್ತೀಗ ನಿನಗೇನು ಆಸೆ ಆಕಾಂಕ್ಷೆ ಏನು ಇಲ್ವನೇ ನಿನಗೆ? ಅದೇ ಒಂಚೂರು ಮನೆ ಕಟ್ಬೇಕು ಅಂತ ಆಸೆ ಐತೆ, ಅದನ್ನೇ ನಿಮ್ದು ಕೇಳ್ಕೊಂಡಿದ್ದೀನಲ್ಲ, ಒಂಚೂರು ದಾರಿ ಮಾಡ್ಕೊಡಿ. ಅಯ್ಯೋ ಅದು ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ? ಸ್ತ್ರೀಯರ ಬಗ್ಗೆ ಅದೇ ಹೆಣ್ಣಿನ ಮದುವೆ ಮಾಡ್ಬೇಕು, ಆಮೇಲೆ ಈಗ ನಮ್ಮ ಮಗರಿಗೆ ಮದುವೆ ಮಾಡ್ಬೇಕು. ಅವರು ಸ್ತ್ರೀನ ನಿನ್ನ ಮಗ? ಓ, ನಾನು ಕೇಳ್ತಿರೋದು ನೀನು ತರಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು, ಆ ಥರ ಬಿದ್ದೋಗ್ಬೇಕು, ಅದನ್ನ ಮಾಡ್ಬಿಡ್ತೀನಿ ನಿನ್ಗೆ. ಬೇಡ ಸ್ವಾಮಿ, ಆಮೇಲೆ ಪೈಪ್ ಹಾಕ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಎಂತದ ಪೈಪ್ ಹಾಕಿ ಇದು ಕೇರ್ ಇಲ್ಲ, ಶುಗರ್ ಏನಿಲ್ಲ, ಚೆಕ್ ಮಾಡಿಸಿದೀನಿ. ಲೇ ಬಸುಡಿಕೆ. ಹಲೋ ಹಲೋ ಸ್ವಾಮಿ, ನಾನು ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ? ರಾತ್ರಿ ಹೊತ್ತು ಸುಖನಾ? ಸುಖ 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 ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ ಸುಖ. ಇಲ್ಲ ಸ್ವಾಮಿ, ಇಲ್ಲ ಇಲ್ಲ ಗುರುಗಳ ಇವ್ರೆ, ಆ ಸುಖ ಏನಿಲ್ಲ, ಅದಕ್ಕೆ ಕೆಳಕ್ಕೆ ನುಗ್ಗಿ ಕೊಡ್ತಾರೆ. ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು?